ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲೆಯ ತೊಗರಿನಾಡಿನ ತೊಗರಿ ಬೆಳೆಗಾರರಿಗೆ ಕೆಎಂಎಫ್ ಮಾದರಿಯಲ್ಲಿ ಸಂರಕ್ಷಣೆಗಾಗಿ ಬೆಂಬಲ ಬೆಲೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರೋತ್ಸಾಹಧನ ಕೊಟ್ಟು ತೊಗರಿ ಖರೀದಿ ಕೇಂದ್ರ ತೆರೆಯಲು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಷಣ್ಬಸಪ್ಪ ಶೆಟ್ಟಿ ಒತ್ತಾಯ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಆರ್ಥಿಕತೆ ನಿರ್ಧಾರವಾಗುವುದೇ ತೊಗರಿಯ ಮೇಲೆ. ಬಂಪರ್ ಬೆಳೆ ಬಂದರೆ ಮಾತ್ರ ಅನ್ನದಾತರ ಮೊಗದಲ್ಲಿ ಮಂದಹಾಸ ಕಾಣಲು ಸಾಧ್ಯ. ಒಂದೆಡೆ ಬರ, ಇನ್ನೊಂದೆಡೆ ನೆರೆ, ಎರಡು ಪಾರಾಗಿ ಬಂದರೂ ಸೂಕ್ತ ಬೆಲೆ ಸಿಗದೆ ರೈತರು ಕಂಗಾಲಾಗುವಂತೆ ಮಾಡಿದೆ. ತೊಗರಿ ಬೆಳೆಗಾರರಿಗೆ ಎಂಎಸ್ಪಿ ಕಾನೂನು ಜಾರಿ ಮಾಡಬೇಕು. ಪ್ರತಿ ಕ್ವಿಂಟಾಲ್ ತೊಗರಿಗೆ 12,500 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು. ಪ್ರತಿ ಕ್ವಿಂಟಾಲ್ ತೊಗರಿಗೆ ರಾಜ್ಯ ಸರ್ಕಾರ 1,000 ರೂಪಾಯಿ ಪ್ರೋತ್ಸಾಹ ಮತ್ತು ಕೇಂದ್ರ ಸರ್ಕಾರ 1,000 ರೂಪಾಯಿ ಪ್ರೋತ್ಸಾಹ ಧನ ಕೊಡಬೇಕು. ಹೊರದೇಶದ ತೊಗರಿ ಮೇಲೆ 50% ಆಮದು ಶುಲ್ಕ ಹಾಕಬೇಕು. ತೊಗರಿ ತುರ್ತು ಖರೀದಿ ಕೇಂದ್ರ ತೆರೆಯಬೇಕು. ಎಲ್ಲ ರೈತರಿಗೆ ಬೆಳೆ ವಿಮೆ ಮಂಜೂರು ಮಾಡಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳು ರೈತರ ಸಾಲ ಮನ್ನಾ ಮಾಡಬೇಕು. ಸಾಲಬಾಧೆ ತಾಳಲಾರದೆ ಸರಣಿ ರೈತರ ಆತ್ಮಹತ್ಯೆ ಪ್ರಕರಣಗಳು ತಡೆಗಟ್ಟಬೇಕು. ಅಮೆರಿಕ ಜೊತೆಗೆ ಮುಕ್ತ ಮಾರುಕಟ್ಟೆ ವ್ಯಾಪಾರ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರ ಸಹಿ ಹಾಕುವುದು ಕೈಬಿಡಬೇಕು. ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಆಯೋಗದ ವರದಿಯ ಪ್ರಕಾರ G2+ 50% ಸೇರಿಸಿ ಬೆಂಬಲ ಬೆಲೆ ಕೊಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಮೇಜರ್ ಎಂಎಸ್ಪಿ ಸಂಬಂಧಪಟ್ಟ ಪೂರ್ತಿ ಹೊಡೆತನ ಬಿದ್ದಿರತಕ್ಕಂಥದ್ದು. ಈ ವರ್ಷ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು, ರೈತರ ಪರಿಸ್ಥಿತಿ ಏನಿದೆ ಅಂತಕ್ಕಂಥ ನಿಮಗೆಲ್ಲವನ್ನು ಕೂಡ ಬಹುತೇಕ ಎಲ್ಲವನ್ನು ಗುರ್ತಿದೆ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀನಿ. ಆದರೆ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳೇನಿವೆ ಭಾಳ ಜಾಣ ಕ್ರೂಡರಂತೆ ವರ್ತನೆ ನಡೆಸ್ತಕ್ಕಂಥದ್ದು, ಜಾಣ ಕ್ರೂಡರಂತೆ ನಟನೆ ಮಾಡ್ತಕ್ಕಂಥ ರೀತಿಯಲ್ಲಿ ನಮ್ಮನ್ನು ಆಳ್ತಕ್ಕಂಥ ರಾಜ್ಯ ಸರ್ಕಾರವನ್ನು ನಟಿಸ್ತಾ ಇದೆ ಅಂತಕ್ಕಂಥದ್ದು ತುಂಬ ಖೇದಕರ ಸಂಗತಿಯನ್ನು ವ್ಯಕ್ತಪಡಿಸೋಕ್ಕೆ ಬಯಸ್ತಿದ್ದೀವಿ. ಕಾರಣ ಏನು ಅಂತ ಕೇಳಿದ್ರೆ, ಒಂದು ಈ ವರ್ಷ ತೊಗರಿ ಅತಿವೃಷ್ಟಿಯಿಂದ ಕೂಡ ಹಾಳಾಗೋಗಿದೆ, ಸತ್ಯಾನಾಶ ಆಗಿದೆ. ಅದರಲ್ಲಿ ಈ ವರ್ಷ ಏನಾದರೂ ರೇಟ್ ಸಿಗ್ತದೆ ಅಂತಕ್ಕಂಥ ರೀತಿಯಲ್ಲಿ ರೈತರು ಭಾಳ ಆಶಾಭಾವನೆಯಿಂದ ಕಾಯ್ತಾ ಇದ್ರು. ಆದರೆ ಇವತ್ತು ಮಾರುಕಟ್ಟೆಯಲ್ಲಿ ರೇಟನ್ನು ನೋಡಿದರೆ 6,900 ರೂಪಾಯಿನ ಮಾರಾಟ ಆಗ್ತಕ್ಕಂಥ ಪರಿಸ್ಥಿತಿ ಪೂರ್ತಿ ನೆಲಕಚ್ಚೋಗಿದೆ. ತೊಗರಿ ಬೆಳೆಗಾರರನ್ನ ಕಂಗಾಲಾಗ್ತಕ್ಕಂಥ ಪರಿಸ್ಥಿತಿಯನ್ನು ಬಂದಿದೆ, ನಿರ್ಮಾಣ ಆಗೋಗಿದೆ. ತೊಗರಿ ಬೆಳೆಗಾರರನ್ನ ಭಯಭೀತರಾಗಿರ್ತಕ್ಕಂಥದ್ದನ್ನು ಕೂಡ ಇವತ್ತು ನಾವು ಕಾಣ್ತಾ ಇದ್ದೀವಿ. ಸಾಲದ ಬಾಧೆ ತಾಳದೆ ಜಿಗುಪ್ಸೆಗೊಂಡು ಸರಣಿ ಆತ್ಮಹತ್ಯೆಗಳನ್ನು ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ನಡೀತದೆ. ಇಷ್ಟೆಲ್ಲ ನಡೆದರೂ ಕೂಡ ಯಾವುದೇ ಕಾರಣಕ್ಕೂ ರೈತರ ಆತ್ಮಹತ್ಯೆಯ ಹೆಸರು ಮೇಲೆ ರಾಜಕಾರಣಿ ಮಾಡ್ತಾ ಇದ್ದಾರೆ ವಿನ ಅದರ ಬಟ್ ಅವರಿಗೂ ಕೂಡ ಪರಿಹಾರ ಕೊಡೋದ್ರಲ್ಲೂ ತಾರತಮ್ಯ ಮಾಡ್ತಕ್ಕಂಥ ರೀತಿಯಲ್ಲಿ ನೋಡಿದರೆ ಹಲವಾರು ಜನ ರೈತರು ಕಲಬುರಗಿ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಮೃತಪಟ್ಟಿರ್ತಕ್ಕಂಥದ್ದನ್ನು ಆ ರೈತರಿಗೆ ಪರಿಹಾರ ಕೊಡೋದು ಅರ್ಜಿನೂ ಕೂಡ ರದ್ದು ಮಾಡಿರ್ತಕ್ಕಂಥದ್ದು ತುಂಬ ಖೇದಕರ ಸಂಗತಿ. ಸರ್ಕಾರ ಅದನ್ನು ಪುನಃ ಪರಿಶೀಲಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೇನೆ. ಇದರ ಜೊತೆಯಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಖರೀದಿ ಕೇಂದ್ರನ ತೆರೆದಿವಂತೆ ಆದೇಶನ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಪಾವದಾಣಿಯನ್ನು ಖರೀದಿಯನ್ನು ಮಾಡಲಾರದೆ ಇದ್ದಿದ್ದೇನಿದೆ, ಇದು ತೊಗರಿ ಬೆಳೆಗಾರರಿಗೆ ದ್ರೋಹ ಬಂದಿರತಕ್ಕಂಥ ಸರ್ಕಾರಗಳು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅಂತಕ್ಕಂಥದ್ದು ಇವತ್ತು ನಾವು ತುಂಬ ಬೇಸರದಿಂದ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ತೊಗರಿ ರೇಟ್ MSP ಮೂಲಕ ಈಗ ಬಂದರೆ 8,000 ರೂಪಾಯಿ ಮಾತ್ರ MSP ಇರ್ತಕ್ಕಂಥದ್ದು. ಆದರೆ ಮಾರುಕಟ್ಟೆಯಲ್ಲಿ ರೇಟ್ ನೋಡಿದರೆ 7,300 ರೂಪಾಯಿ ಮಾತ್ರ ಕ್ವಾಲಿಟಿ ತೊಗರಿಯನ್ನು ಮಾರಾಟ ಆಗ್ತಕ್ಕಂಥದ್ದು. ಆದರೆ 6,700 ಹಿಡ್ಕೊಂಡು 900 ರೂಪಾಯಿ ಮಾತ್ರ ಇವತ್ತು ತೊಗರಿ ಮಾರಾಟ ಆಗ್ತಕ್ಕಂಥದ್ದು. ರೈತರು ಇನ್ನೂ ಕೂಡ ಅವ್ರು ಲಾಗೋಡಿ ಮಾಡಿ ಸಾಲ ಸುಲಭ ಮಾಡಿ ಲಾಗೋಡಿ ಮಾಡಿರ್ತಕ್ಕಂಥ ತೊಗರಿ ಇನ್ನು ಮನೆಗೆ ಇಟ್ಕೊತಾರೆ. ಸಾಲದ ನಡುವಿನಲ್ಲಿ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಇದ್ದರೂ ಅವ್ರ ಮನೆಯಲ್ಲಿ ಇಟ್ಕೊಂಡು ಕೂತಿರ್ತಕ್ಕಂಥ ರೈತರು ಮಾತಾಡ್ತಕ್ಕಂಥ ನೋಡಿ ಇವತ್ತು ನಾವು ಪತ್ರಿಕಾಗೋಷ್ಠಿ ನಡೆಸೋದ್ರ ಮೂಲಕ ಇವತ್ತು ಹೋರಾಟಕ್ಕೆ ಇಳಿಬೇಕಾದಂಥ ಪರಿಸ್ಥಿತಿಯನ್ನು ಅನಿವಾರ್ಯತೆ ಬಂದಿದೆ. ನಮ್ಮ ತಲೆಯೊಳಗೆ ಏನಿದೆ, ಬಹುತೇಕ ನನ್ನ ತಲೆಯೊಳಗೂ ಕೂಡ ತೊಗರಿ ಈ ಸಂದರ್ಭದಲ್ಲಿ ಯಾರ ಹತ್ರ ತೊಗರಿ ಇಲ್ಲ. ಈಗ ಖರೀದಿ ಕೇಂದ್ರನ ತೆರೆದ್ರೆ ದಲ್ಲಾಳಿಗಳಿಗೆ ಮಾತ್ರ ಲಾಭ ಆಗ್ತಕ್ಕಂಥ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದು ಕೂಡ ನಂದು ಕೂಡ ಅದೊಂದು ಆ ಒಂದು ಭ್ರಮೆಯನ್ನು ಕೂಡ ಇತ್ತು. ಆ ದೃಷ್ಟಿಕೋನದಲ್ಲಿ ನಾವು ಇಲ್ಲಿವರೆಗೂ ಕೂಡ ಗಪ್ಕೋತೀವಿ. ಆದರೆ ರೈತರಿಂದ ತೊಗರಿ ಖರೀದಿಯಿಂದ ಮಾಡಲಾರ್ದೇ ಮಾರಾಟ ಮಾಡಲಾರ್ದೆ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ. ಆದರೆ ಈ ಸರ್ಕಾರ ಯಾವುದೇ ಕಾರಣಕ್ಕೂ ಎಚ್ಚೆತ್ತುಕೊಳ್ತಾ ಇಲ್ಲ. ಮತ್ತು ಪ್ರೋತ್ಸಾಹನ ಕೊಡೋದ್ರ ಸಂಬಂಧಪಟ್ಟ ರಾಜ್ಯ ಸರ್ಕಾರ ಕಿಂಚಿತ್ತು ಕೂಡ ಎಲ್ಲೂ ಬಾಯಿ ಬಿಡ್ತಾ ಇಲ್ಲ. ಇವ್ರು ಖರೀದಿನೇ ಮಾಡಕ್ಕೆ ರೆಡಿ ಇಲ್ಲ ಸರ್. ಇವರು ಇಲ್ಲ ಸರ್. ಇವರು
ಸರ್ 100% ಮಾತು ಸರಿ, ಆ ಮಾತು ಕರೆಕ್ಟ್ ಇದೆ. ಆದರೆ ಇವ್ರು ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ, ಖರೀದಿ ಕೇಂದ್ರ ತೆರೆಯೋದೇ ಡಿಸೆಂಬರ್ ಆದ ನಂತರ ಖರೀದಿ ಕೇಂದ್ರನ ತೆರೆಯೋಕ್ಕೆ ಮುತುವರ್ಜಿ ವಹಿಸಿರೋದು ರೈತರು. ಒಂದು ಎರಡನೇ ಪಾಯಿಂಟ್ ಏನಂದ್ರೆ, ನಿಮ್ಮ ಪಾಯಿಂಟಿಗೆ ನಾನು ಬರಬೇಕಾಗಿದ್ದ ವಿಷಯ ಏನು ಅಂತ ಕೇಳಿದ್ರೆ, ಅವರು ಖರೀದಿ ಕೇಂದ್ರ ತೆರೀಲಿಕ್ಕೆ ಆರ್ಡರ್ ಮಾಡಿ ನೋಂದಣಿ ಮಾಡೋಕ್ಕೆ ಶುರು ಮಾಡಿರುವಂಥ ಸಂದರ್ಭದಲ್ಲಿ 2 ದಿನ ಮಾತ್ರ 9,300 ರೂಪಾಯಿ ರೇಟನ್ನು ತೊಗರಿ ಮಾರುಕಟ್ಟೆಯಲ್ಲಿ ಮಾರಾಟ ಆಗಿರೋದ್ರಿಂದ ಈ ರೇಟಿಗೆ ಯಾರು ಬರಬೇಕು, ಬರೋಕ್ಕಾಗಲ್ಲ, ಆ ರೇಟ್ ನಮಗೆ ಸಿಗ್ತದೆ ಅಂತೇಳಿ ಇವತ್ತು ಆ ಆಶಾಭಾವನದಿಂದ ನೋಂದಣಿ ಖರೀದಿ ಕೇಂದ್ರ ಹತ್ರ ರೈತರು ಯಾರು ಸುಳಿಯು ಅಲ್ಲಿ ಮಾರಾಟ ಮಾಡೋಕ್ಕೆ ಹೋಗ್ಲಾರ್ದಂತ ಇರ್ತಕ್ಕಂಥ ಈ ಪರಿಸ್ಥಿತಿ ನೀವಿನ ಬೇರೆದ್ದು ಉದ್ದೇಶ ಅಲ್ಲ ಅಂತಕ್ಕಂಥ ಮಾತನ್ನು ನಾನು ಬಯಸ್ತೀನಿ. ಖರೀದಿ ಕೇಂದ್ರ ಒಂದ್ಸರಿ ಆರ್ಡರ್ ಮಾಡಬೇಕು, ಕಂಟಿನ್ಯೂ ಆಗಿ ಚಾಲೂ ಮಾಡಬೇಕಾಗಿತ್ತು. ಮಾಡಿದ್ರೆ ಈ ಸಮಸ್ಯೆನ ಬರ್ತಿರ್ಲಿಲ್ಲ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ಬಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ ವಿ.ಬಿ. ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ. ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರು ಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಟಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ ಲ್ಯಾಬೋರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918.